ಎಲ್ಲರಿಗೂ ನಮಸ್ಕಾರ. ನಮ್ಮ ಸಂಗಾತಿ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಸುಸಂತಿ. ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಮುಗಿದು ಸ್ವರ್ಣಗೌರಿ ಹಬ್ಬ ಹತ್ರ ಬರ್ತಾ ಇದೆ. ಐಶ್ವರ್ಯ ಸಂಪತ್ತಿಗೆ ಮಹಾಲಕ್ಷ್ಮಿ ಅಧಿದೇವತೆ ಆದರೆ ಎಲ್ಲರ ಮನೆಯ ಹಿರಿ ಹೆಣ್ಣು ಮಗಳಾಗಿ ಗೌರಿಯನ್ನು ಭಾವಿಸಲಾಗತ್ತೆ. ಅಂಥ ಸ್ವರ್ಣಗೌರಿ ಬಂದಾಗ ಅವಳನ್ನು ಆದರಿಸಿ ಸತ್ಕರಿಸಿ ಪೂಜಿಸಿ ಮರದ ಬಾಗಿನವನ್ನು ಕೊಟ್ಟು ಅವಳ ಆಶೀರ್ವಾದವನ್ನು ಪಡೆಯೋದು ಪದ್ಧತಿ. ಮರದ ಜೊತೆಯನ್ನು ಹೇಗೆಲ್ಲ ರೆಡಿ ಮಾಡ್ಕೋಬಹುದು ಇವತ್ತು ನೋಡ್ಕೊಳ್ಳೋಣ ಬನ್ನಿ. ಹೊಸದಾಗಿ ತಯಾರು ಮಾಡ್ಕೊಳ್ಳೋರಿಗೆಲ್ಲ ಉಪಯೋಗ ಆಗಲಿ ಅಂತ ಈ ವಿಡಿಯೋ ನಿಮಗಾಗಿ. ಮೊದಲಿಗೆ ನಾವು ಒಂದು ಜೊತೆ ಗೌರಿ ಮರ ತಗೊಳ್ಳೋಣ. ಇದು ಚೆನ್ನಾಗಿರಬೇಕು, ನೋಡಿ ತಗೊಳ್ಳಿ. ಎಲ್ಲೂ ತೂತಾಗಿರೋದಾಗಲಿ ಹರಿದಿರೋದಾಗಲಿ ಏನೂ ಆಗಿರಬಾರ್ದು, ನೋಡಿಕೊಂಡು ತಗೊಳ್ಳಿ. ಇದು ಒಂದು ಜೊತೆ ಕೂಡ ಸರಿಯಾಗಿರಬೇಕು, ಇದರಲ್ಲಿ ಇಜ್ಜೋಡಾಗಬಾರ್ದು, ವ್ಯತ್ಯಾಸ ಆಗಬಾರ್ದು. ಆ ಥರ ನೋಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ನಿಮಗೆ ಹೊಸ ಮರ ಆದರೆ ಒದ್ದೆ ಬಟ್ಟೆಯಲ್ಲಿ ಒರೆಸ್ಬಿಟ್ರೆ ಸಾಕು. ಅಕಸ್ಮಾತ್ ಹೋದ ವರ್ಷದ ಮರ ಇದೆ ಅನ್ನೋದಾದರೆ ನೀರಲ್ಲಿ ಚೆನ್ನಾಗಿ ತೊಳೆದು ಒಣಗಿಸಿ ಇಟ್ಕೊಳ್ಳಿ. ಈ ಮರಗಳು ಚೆನ್ನಾಗಿ ಒಣಗಿದ ನಂತರ ಇದಕ್ಕೆ ನಾವು ಅರಿಶಿನ ಕುಂಕುಮ ಹಚ್ಕೊಳ್ಳೋಣ. ಮೊದಲು ಅರಿಶಿನಕ್ಕೆ ಸ್ವಲ್ಪ ನೀರು ಹಾಕಿ ಕಲಸಿಟ್ಕೊಳ್ಳಿ. ಇದನ್ನು ಹಚ್ಚಕ್ಕೆ ನಾವು ಹುರಿ ದಾರ ಇರುತ್ತಲ್ಲ ಅದನ್ನು ತಗೊಂಡು ಒಂದಿಷ್ಟುದ್ದದ್ದು ಸಾಕು. ಇದಕ್ಕೆ 2 ಗಂಟು ಹಾಕ್ಕೊಳ್ಳೋಣ. ಕೈಯಲ್ಲಿ ಅರಿಶಿನ ಹಚ್ಚಕ್ಕೆ ಕಷ್ಟ, ಮರಕ್ಕೆ ಸಿಬಿರೆಲ್ಲ ಇರುತ್ತೆ, ಚುಚ್ಕೊಳ್ಳುತ್ತೆ. ಈ ಥರ ಹುರಿದಾರದಿಂದ ಹಚ್ಚಿದಾಗ ಒಂದೇ ಸಮನಾಗೂ ಬರುತ್ತೆ ಮತ್ತು ನೋಡೋಕ್ಕೂ ನೀಟಾಗಿ ಕಾಣುತ್ತೆ. ಇವಾಗ ಕಲಸಿಟ್ಟಂಥ ಅರಿಶಿನದಲ್ಲಿ ಈ ಹುರಿದಾರವನ್ನು ಅದ್ದಿ ಮರದ 2 ಕಡೆ ಹಚ್ಕೊಳ್ಬೇಕು. ನೋಡಿ, ಈ ಥರ ಕ್ರಾಸಾಗಿ ಮುಂದೆ ಮತ್ತು ಮರದ ಹಿಂಭಾಗಕ್ಕೆ ಕೂಡ ಅರಿಶಿನವನ್ನು ಹಚ್ಕೊಳ್ಬೇಕು. ನಂತರ ಇದಕ್ಕೆ 4 ಕಡೆ ಮತ್ತು ಮಧ್ಯಕ್ಕೆ ಕುಂಕುಮವನ್ನು ಇಡಬೇಕು. 2 ಕಡೆ ಈ ಅರಿಶಿನ, ಕುಂಕುಮ, ಚಂದ್ರ ಇವೆಲ್ಲ ಸೌಭಾಗ್ಯ ಸಂಕೇತ, ಶುಭ ಲಕ್ಷಣಗಳ ಸಂಕೇತ ಅಂತ. ಈಗ ಚಂದ್ರ ಹಚ್ಚೋಣ. ಮಧ್ಯಕ್ಕೆ ಮಾತ್ರ ಒಂದು ಚೂರು ಚಂದ್ರ ಹಚ್ಚಿ ಈಗ ಒಂದು ಮರ ರೆಡಿ ಆಯಿತು. ಇದೇ ಥರ ಇದರ ಜೋಡಿ ಇದೆಯಲ್ಲ, ಆ ಜೋಡಿ ಮರಕ್ಕೂ ಕೂಡ 2 ಕಡೆ ಅರಿಶಿನ ಹಚ್ಚಿ ಮತ್ತು ಅದೇ ಥರ 4 ಕಡೆ ಕುಂಕುಮ ಇಟ್ಟು ಮತ್ತು ಮಧ್ಯಕ್ಕೆ ಕೂಡ ಕುಂಕುಮ ಇಟ್ಟು ಚಂದ್ರ ಇಟ್ಟು ರೆಡಿ ಮಾಡ್ಕೊಳ್ಳೋಣ. ನೀವು ಬೇಕಾದರೆ ಈ ರೀತಿ ಅರಿಶಿನ ಕುಂಕುಮ ಹಚ್ಚಾದಮೇಲೆ ಇದಕ್ಕೆ ವರ್ತಿ ಕಾಗದದಿಂದ ಅಥವಾ ಟೇಪ್ಗಳಿಂದ ಬಗೆಬಗೆಯಾಗಿ ಇದನ್ನು ಕೂಡ ಡೆಕೋರೇಟ್ ಮಾಡಬಹುದು. ನಮ್ಮ ಮುಂದಿನ ವಿಡಿಯೋಗಳಲ್ಲಿ ಅದನ್ನು ಕೂಡ ನೋಡ್ಕೊಳ್ಳೋಣ. ಈಗ ಈ ರೀತಿ ಅರಿಶಿನ ಕುಂಕುಮ ಹಚ್ಚಿದ ಮರದ ಜೊತೆ ರೆಡಿಯಾಗಿದೆ. ಈಗ ಇದರೊಳಗಡೆ ಹಾಕೋ ಸಾಮಗ್ರಿಗಳನ್ನು ನೋಡ್ಕೊಳ್ಳೋಣ ಬನ್ನಿ. ಅಕ್ಕಿ, ಕಡಲೆಬೇಳೆ, ಉದ್ದಿನಬೇಳೆ, ಹೆಸರುಬೇಳೆ, ರವೆ, ತೊಗರಿಬೇಳೆ, ಬೆಲ್ಲ. ನೀವು ಬೇಕಾದರೆ ಅಚ್ಚು ಬೆಲ್ಲವನ್ನು ಕೂಡ ಹಾಕಬಹುದು. ಉಪ್ಪು, ಇದು ಕೆಲವರು ಹಾಕ್ತಾರೆ, ಕೆಲವರು ಹಾಕಲ್ಲ. ಇವಿಷ್ಟು ಬೇಳೆ ಧಾನ್ಯಗಳ ಜೊತೆಗೆ ಅರಿಶಿನ ಕುಂಕುಮ, ಕನ್ನಡಿ, ಬಾಚಣಿಗೆ, ಕರಿಮಣಿ ಕುಚ್ಚು, ಬಳೆ, ಅರಿಶಿನದ ಕೊಂಬು, ಬಳೆ ಬಿಚ್ಚೋಲೆ ಮತ್ತು ಕಪ್ಪಿನ ಡಬ್ಬಿ, ಇದಿಷ್ಟೂ ಹಾಕಬೇಕು. ಇದಿಷ್ಟು ಹೀಗೆ ನಿಮಗೆ ಸೆಟ್ ಅಂತ, ಬಳೆ ಬಿಚ್ಚೋಲೆ ಸೆಟ್ ಅಂತಲೇ ಸಿಗತ್ತೆ. ಇದನ್ನೂ ಹಾಕ್ಬೋದು, ಅಥವಾ ನೀವೇ ರೆಡಿ ಮಾಡಿಬಿಟ್ಟು ಈ ರೀತಿಯಾಗಿ ಬೇರೆ ಬೇರೆಯಾಗಿ ಕೂಡ ಹಾಕ್ಬೋದು. ಅರಿಶಿನ ಕುಂಕುಮ ಮತ್ತು ಕನ್ನಡಿ, ಬಾಚಣಿಗೆ, ಬಳೆ, ಕಪ್ಪಿನ ಡಬ್ಬಿ, ಬಳೆ ಬಿಚ್ಚೋಲೆ, ಕರಿಮಣಿ ಕುಚ್ಚು ಹಾಗೂ ಅರಿಶಿನದ ಕೊಂಬು. ಈಗ ಇದನ್ನೆಲ್ಲ ಮರದ ಜೊತೆಯಲ್ಲಿ ವಿಶೇಷವಾಗಿ ಹೇಗೆ ಜೋಡಿಸ್ಕೊಳ್ಳೋದು ನೋಡೋಣ. ನಾನಿಲ್ಲಿ 2 ರೀತಿಯ ಹ್ಯಾಂಡ್ಮೇಡ್ ಪೇಪರ್ ತಗೊಂಡಿದ್ದೀನಿ.
5 ಇಂಚ್ ಬೈ 5 ಇಂಚ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ನಿಮಗೆ ತಕ್ಷಣಕ್ಕೆ ಅವೈಲೇಬಲ್ ಇರುವಂಥ ಯಾವುದೇ KG ಕಾರ್ಡ್ಬೋರ್ಡ್ ಶೀಟ್ ಆಗಲಿ, ಕಲರ್ ಪೇಪರ್ ಆಗಲಿ, ಯಾವುದೇ ಬಗೆಯ ಪೇಪರ್ ಆಗದು ತೊಗೋಬೋದು. ಬಟ್ ಸ್ವಲ್ಪ ಇಷ್ಟು ಥಿಕ್ನೆಸ್ ಇದ್ದರೆ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಪೇಪರಿಂದ ನಾವು ಕೋನ್ಗಳನ್ನು ತಯಾರಿಸ್ಕೊಳ್ಳೋಣ. ಮೊದಲಿಗೆ ಈ ಸೆಂಟ್ರಿಗೆ ಈ ಪಾಯಿಂಟ್ ಬರೋ ಥರ ಎರಡೂ ಕೊನೆಗಳನ್ನು ಸೇರಿಸ್ಕೊಂಡು ನೋಡಿ, ಈ ರೀತಿ ಕೋನ್ ಶೇಪಲ್ಲಿ ಬರಬೇಕು. ಈ ರೀತಿಯಾಗಿ ನೀಟ್ ಮಾಡಿಕೊಂಡು ಎರಡೂ ಕೊನೆಗಳನ್ನು ಸೇರಿಸಿ ಸ್ಟಿಫಾಗಿ ಕೂತ್ಕೊಳ್ಳೋ ಥರ ಇಲ್ಲಿ ಸ್ಟೆಪ್ಲರಿಂದ ಪಿನ್ ಮಾಡ್ಕೊಂಡು ಬಿಡೋಣ. ನೀವು ಬೇಕಾದರೆ ಫೆವಿಕಾಲಲ್ಲಿ ಕೂಡ ಅಂಟಿಸ್ಕೋಬೋದು. ಮತ್ತು ಇದು ಓಪನ್ ಆಗದ ಹಾಗೆ ಮಧ್ಯಕ್ಕೆ ಕೂಡ ಒಂದು ಪಿನ್ ಮಾಡ್ಕೊಂಡು ಬಿಡೋಣ. ಹಾಗೆ ತುದಿಗೆ ಕೂಡ ಒಂದು ಸತಿ ಒಂದು ಪಿನ್ ಹಾಕಿಬಿಡೋಣ. ಈ ರೀತಿ ಮಾಡಿದ ಮೇಲೆ ನಮ್ಮ ಕೋನ್ ಈ ರೀತಿಯಾಗಿ ರೆಡಿಯಾಗಿದೆ. ಈಗ ಈ ಸ್ಟೆಪ್ಲರ್ ಪಿನ್ಸ್ ಎಲ್ಲ ಕಾಣಿಸ್ದ ಹಾಗೆ ಇದನ್ನು ಗೋಲ್ಡನ್ ಟೇಪ್ ಹಚ್ಚೋಣ. ಫೆವಿಕಾಲ್ ಹಚ್ಕೊಂಡು ಗೋಲ್ಡನ್ ಟೇಪ್ ಅಂಟಿಸ್ಬಿಡೋಣ. ಇದು ಒಂದು ಸಿಂಪಲ್ ಡಿಸೈನ್. ನಿಮ್ಮ ಮನೆ ಮಕ್ಕಳೇ ರೆಡಿ ಮಾಡಿಬಿಡ್ಬಹುದು. ಹೇಗಿದ್ದರೂ ಸ್ಕೂಲಿಗೆ ಬೇರೆ ರಜಾ, ಅವ್ರಿಗೆ ಒಂದು ಕ್ರಾಫ್ಟ್ ವರ್ಕ್ ಸಿಕ್ಕಂಗಾಗತ್ತೆ, ನಿಮಗೂ ಒಂದು ಕೆಲಸ ಆಗತ್ತೆ. ಈ ಥರ ಎಕ್ಸ್ಟ್ರಾ ಟೇಪ್ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟು ಈಗ ನಿಮ್ಮ ಹತ್ರ ಏನಿದೆ, ಕುಂದನ್ ಇರಬಹುದು ಅಥವಾ ಯಾವುದೇ ರೀತಿಯ ಫ್ಲವರ್ ಆಗಿರ್ಬೋದು, ಈ ರೀತಿಯಾಗಿಟ್ಟು ಒಂದು ಸ್ವಲ್ಪ ಫೆವಿಕಾಲ್ ಹಾಕಿ ಅದನ್ನು ಅಂಟಿಸ್ಕೋಬಹುದು. ಈ ರೀತಿ ಮಾಡಿದ ಮೇಲೆ ನಮ್ಮ ಕೋನ್ ಹೀಗೆ ಕಾಣುತ್ತೆ. ಇದೇ ರೀತಿ ನಾವು ಮಿಕ್ಕಿದ್ದು 9 ಕೋನ್ಗಳನ್ನು ತಯಾರಿಸ್ಕೊಳ್ಳೋಣ. ಈಗ ಒಂದು ಕಾರ್ಡ್ಬೋರ್ಡ್ ಅಥವಾ ಸ್ವಲ್ಪ ದಪ್ಪನೆ ರಟ್ಟು ತಗೊಂಡು ಅದಕ್ಕೆ ವೈಟ್ ಪೇಪರ್ನ ಫೆವಿಕಾಲ್ ಹಾಕಿ ಅಂಟಿಸ್ಕೊಂಡು ಬಿಡೋಣ. ಈ ರೀತಿ ಪೂರ್ತಿ ಅಂಟಿಸಿ ಸ್ವಲ್ಪ ದಪ್ಪಗಿರಬೇಕಿದು, ಸ್ಟಿಫ್ ಆಗಿರಬೇಕು. ಇದ್ರ ಮೇಲೆ ನಾವು ತಯಾರಿಸ್ಕೊಂಡಿರುವಂಥ ಕೋನನ್ನು ಒಂದೊಂದೇ ಫೆವಿಕಾಲ್ ಹಾಕಿ ಅಂಟಿಸ್ತಾ ಬರೋಣ. ನೀವು ಇದನ್ನು ಬೇಕಾದ ಶೇಪಲ್ಲಿ ಅಂಟಿಸ್ಬೋದು. ನಾನು ಈ ಶೇಪಲ್ಲಿ ಅಂಟಿಸಿದ್ದೀನಿ. ಈಗ ಇದರ ಮಧ್ಯದಲ್ಲಿ ಬ್ಲೌಸ್ ಪೀಸ್ ಇಡಬೇಕು. ಇದಕ್ಕೆ ಫೆವಿಕಾಲ್ ಹಾಕೋದು ಬೇಡ, ನೀವು ಡಬಲ್ ಸೈಡೆಡ್ ಟೇಪ್ ಅಥವಾ ಈ ರೀತಿ ಸ್ಟಿಕ್ ಆನ್ ಹಾಕಿ ಆ ಕಾರ್ಡ್ಬೋರ್ಡ್ ಶೀಟ್ಗೆ ಅಂಟಿಸ್ಕೊಂಡ್ಬಿಡ್ಬೋದು. ಈಗ ಬ್ಲೌಸ್ ಪೀಸ್ ರೆಡಿ ಆಯಿತು. ಈಗ ಅರಿಶಿನ ಕುಂಕುಮ ಪ್ಯಾಕೆಟು, ಅದಕ್ಕೂ ಕೂಡ ಸ್ವಲ್ಪ ಫೆವಿಕಾಲ್ ಹಾಕಿಬಿಟ್ಟು ಅಂಟಿಸ್ಕೊಂಡ್ಬಿಡಿ. ಈಗ ಈ ಥರ ರೆಡಿಯಾದಂಥ ಪ್ರತಿಯೊಂದು ಕೋನ್ಗೂ ನಾವು ರೆಡಿ ಮಾಡಿಟ್ಕೊಂಡಿದ್ವಲ್ಲ ಧಾನ್ಯಗಳು, ಅದನ್ನು ಒಂದೊಂದು ಪ್ಯಾಕೆಟ್ ಇಡೋಣ. ನೀವು ಬೇಕಾದ್ರೆ ಈ ಕವರ್ಗೂ ಕೂಡ ಒಂದು ಸ್ವಲ್ಪ ಫೆವಿಕಾಲ್ ಹಾಕ್ಬಿಟ್ಟು ಕೋನ್ ಒಳಗಡೆ ಅಂಟಿಸ್ಬಿಟ್ರೆ ಬೀಳೋದು ಇಲ್ಲ. ಅಕಸ್ಮಾತ್ ದೂರ ಎಲ್ಲರೂ ತೊಗೊಂಡು ಹೋಗಬೇಕಾದ್ರೂ ಕೂಡ ಸೇಫ್ ಆಗಿರುತ್ತೆ. ನೀವು ಇದನ್ನೇ ಕೋನ್ಗಳನ್ನು ಬೇರೆ ರೀತಿಯಲ್ಲಿ ಅರೇಂಜ್ ಮಾಡಿ ಬೊಕೆ ಟೈಪಲ್ಲಿ ಕೂಡ ಜೋಡಿಸ್ಕೋಬಹುದು. ಈಗ ಇದಿಷ್ಟು ರೆಡಿಯಾಗಿದೆ. ಮಧ್ಯದಲ್ಲಿ ಬಳೆ ಇಟ್ಟರೆ ನಮ್ಮ ಮರದ ಜೊತೆಯ ಐಟಮ್ಸ್ ರೆಡಿಯಾಗಿದೆ. ಇದನ್ನು ಅರಿಶಿನ ಕುಂಕುಮ ಹಚ್ಚಿರುವಂಥ ಮರದಲ್ಲಿ ಇಟ್ಟರೆ ಮರದ ಜೊತೆ ರೆಡಿಯಾಗಿದೆ. ಇದನ್ನು ಇನ್ನೊಂದು ರೀತಿಯಲ್ಲಿ ಕೂಡ ಜೋಡಿಸ್ಬೋದು. ಸೀರೆ ರವಿಕೆ ಹಾಕ್ಬೋದು. ಮತ್ತು ನಾವು ಇಟ್ಕೊಂಡಿರುವಂಥ ಧಾನ್ಯಗಳು, ಬಳೆ ಬಿಚ್ಚೋಲೆ ಎಲ್ಲ ಬಾಕ್ಸಲ್ಲೆಲ್ಲ ಕೂಡ ಇಟ್ಟು ಜೋಡಿಸ್ಕೋಬಹುದು. ಈಗ ಇದರಲ್ಲಿ ನಾವು ಹಣ್ಣು ತೆಂಗಿನಕಾಯಿ ಇಡಬೇಕು. ಅದಕ್ಕೆ 5 ವಿಳ್ಯೆದೆಲೆ ಮತ್ತು 5 ಅಡಿಕೆ, ಯಥಾಶಕ್ತಿ ದಕ್ಷಿಣೆ ಮತ್ತು ತೆಂಗಿನಕಾಯಿಗೆ ಅರಿಶಿನ ಕುಂಕುಮ ಹಚ್ಚಿ ಮರದ ಬಲಭಾಗದಲ್ಲಿ, ಅಂದರೆ ನಿಮ್ಮ ಕೈ ಬಲಭಾಗದಲ್ಲಿ ಇಟ್ಕೊಳ್ಳಿ. ಹಣ್ಣು
1 ಅಥವಾ 2 ಅಥವಾ 5 ಬಗೆಯ ಹಣ್ಣುಗಳನ್ನು ಕೂಡ ಮರದ ಜೊತೆಗೆ ಹಾಕಿದ್ರೆ ಮರದ ಜೊತೆ ಪೂರ್ತಿಯಾಗಿ ರೆಡಿಯಾಗಿದೆ. ಈಗ ಇದರ ಮೇಲೆ ಮುಚ್ಚೋ ಮರ ಇದೆಯಲ್ಲ, ಅದು ಕೂಡ ಸಿಂಪಲ್ಲಾಗಿ ಏನಾದ್ರು ರೆಡಿ ಮಾಡ್ಕೋಬೋದು. ಈ ರೀತಿಯಾದ ಸ್ಯಾಟಿನ್ ಟೇಪ್ ಅಥವಾ ಬೋ ಟೇಪ್ ಅಥವಾ ಗೋಲ್ಡನ್ ಟೇಪ್ ಯಾವುದಾದ್ರೂ ಸರಿ, ಈ ಅಳತೆಗೆ ನೋಡಿಕೊಂಡು ಎಷ್ಟು ಉದ್ದಕ್ಕೆ ಬೇಕೋ ಅಷ್ಟುದ್ದಕ್ಕೆ ಕಟ್ ಮಾಡ್ಕೊಂಡ್ಬಿಡಿ. 2 ತುದಿಗೂ ಫೆವಿಕಾಲ್ ಹಾಕಿ ಅಥವಾ ಸೆಲ್ಲೋ ಟೇಪಿಂದ ಆಗಲಿ ಅಂಟಿಸ್ಕೊಂಡ್ಬಿಡಿ. ಈ ರೀತಿ ಅಂಟಿಸ್ಕೊಂಡ್ಮೇಲೆ ಮತ್ತು ಉದ್ದಕ್ಕೂ ಕೂಡ ಒಂದು ಟೇಪ್ ಅದೇ ಅಳತೆ ಕಟ್ ಮಾಡ್ಕೊಂಡು ಅಂಟಿಸ್ಬಿಟ್ಟು ಮಧ್ಯಕ್ಕೆ ಒಂದು ಬೋ ಅಂಟಿಸಿದ್ರೆ ನಾವು ಮರದ ಜೊತೆ ಮೇಲೆ ಮುಚ್ತೀವಲ್ಲ ಮರ, ಅದು ಕೂಡ ಸಿಂಪಲ್ಲಾಗಿ ಚೆನ್ನಾಗಿ ರೆಡಿಯಾಗಿದೆ. ನೀವು ಮಿನಿಮಮ್ ಅಂದರೆ ಈ ಥರದ ಮರದ ಜೊತೆ 2 ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಒಂದು ಜೊತೆ ಗೌರಮ್ಮಂಗೆ ಸಮರ್ಪಣೆ ಮಾಡಿ ನೀವಿಟ್ಕೊಳ್ಳಿ, ಇನ್ನೊಂದು ನೀವು ಯಾರಿಗೆ ಸಂಕಲ್ಪ ಮಾಡ್ಕೋತೀರೋ ಅವರಿಗೆ. ಹಬ್ಬದ ದಿನ ಗೌರಿಗೆ ಇದನ್ನು ಸಮರ್ಪಣೆ ಮಾಡುವಾಗ ಇದರ ಮೇಲೆ ವಿಳ್ಯದೆಲೆ, ಅಡಿಕೆ, ದಕ್ಷಿಣೆ ಮತ್ತು ಯಾವುದಾದ್ರೂ ಒಂದು ಹಣ್ಣನ್ನು ಇಟ್ಟು ಮೊದಲು ಗೌರಮ್ಮನಿಗೆ ಅರಿಶಿನ, ಕುಂಕುಮ, ಚಂದ್ರ, ಹೂವು, ಅಕ್ಷತೆಯಿಂದ ಪೂಜೆ ಮಾಡಿ ನಂತರ ನಿಮ್ಮ ಸೆರಗನ್ನು ಹೊದ್ದು ಅದನ್ನು ಈ ಮರದ ಬಾಗಿನಕ್ಕೆ ಹೊದ್ದಿಸಿ, ಮುತ್ತೈದೆ ಮುತ್ತೈದೆ ಬಾಗ್ನ ತಗೋ, ಸಾವಿತ್ರಿ ಸಾವಿತ್ರಿ ಬಾಗ್ನ ಕೊಡು, ಮುತ್ತೈದೆ ಮುತ್ತೈದೆ ಬಾಗ್ನ ತಗೋ, ಸಾವಿತ್ರಿ ಸಾವಿತ್ರಿ ಬಾಗ್ನ ಕೊಡು ಅಂತ 2 ಬಾರಿ ಹೇಳ್ತಾ ಗೌರಮ್ಮನಿಗೆ ಮುಟ್ಟಿಸಿ ಅಂದರೆ ಸಮರ್ಪಿಸಿ, ನಂತರ ಈ ಮೇಲಿಟ್ಟಿರುವ ಹಣ್ಣನ್ನು ಕೂಡ ಗೌರಮ್ಮನಿಗೆ ಮುಟ್ಟಿಸಿ ಸಮರ್ಪಿಸಿ ಒಂದು ಸಲ ಮರವನ್ನು ತೆಗೆದು ತೋರಿಸಿದ ಶಾಸ್ತ್ರ ಮಾಡಿ ನಮಸ್ಕಾರ ಮಾಡಿ. ನೋಡಿದ್ರಲ್ವಾ ಮರದ ಜೊತೆ ಹೇಗೆ ತಯಾರು ಮಾಡ್ಕೊಳ್ಳೋದು, ಅದನ್ನು ಸ್ವರ್ಣ ಗೌರಿಗೆ ಸಮರ್ಪಿಸೋದು ಹೇಗೆ. ಇದು ನನ್ನ ಕಲ್ಪನೆಯಲ್ಲಿ ಮೂಡಿ ಬಂದಂಥ ಒಂದು ಸಿಂಪಲ್ ಡಿಸೈನ್. ನೀವು ಕೂಡ ನಿಮ್ಮ ಕಲ್ಪನೆಯನ್ನು ಹರಿಬಿಟ್ಟು ಇದನ್ನು ಇನ್ನೂ ಬಗೆ ಬಗೆಯ ರೀತಿಯಲ್ಲಿ ತಯಾರಿಸ್ಕೊಂಡು ಸಂತೋಷವಾಗಿ ಹಬ್ಬ ಆಚರಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಸ್ವರ್ಣಗೌರಿಯ ಆಶೀರ್ವಾದ ಸಿಗಲಿ ಅಂತ ಆಶಿಸುತ್ತಾ ಮುಂದಿನ ಬಾರಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ. ನಮಸ್ಕಾರ.